ಇನ್ನು ಬಿಹಾರ ಚುನಾವಣೆಯ ಇವತ್ತಿನ ಎರಡನೇ ಹಂತದ ಮತದಾನ ಏನು ನಡೀತಾ ಇದೆ. ಬೆಳಗಿನಿಂದಲೂ ಕೂಡ ಪ್ರಮುಖವಾಗಿ ಮತದಾನವನ್ನು ನಡೆಸಲಾಗ್ತಾ ಇದೆ. ಬಿಹಾರದ ಕೊನೆ ಹಂತದ ಮತದಾನ ಇದು. 122 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಿರುವಂತಹ ಮತದಾನ. ಮಧ್ಯಾಹ್ನ 3 ಗಂಟೆವರೆಗೂ ಸುಮಾರು 60% ವೋಟಿಂಗ್ ಆಗಿದೆ. ಬಿಹಾರದಲ್ಲಿ ಇವತ್ತು ಕೊನೆ ಹಂತದ ಮತದಾನ. 122 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಮತದಾನ. ಮಧ್ಯಾಹ್ನ 3 ಗಂಟೆವರೆಗಿನ ವೋಟಿಂಗ್ ಲಿಸ್ಟ್ ಹೇಳೋದಾದರೆ 60% ವೋಟಿಂಗ್ ಆಗಿದೆ. ಜನ ಹೊರಬಂದು ಮತವನ್ನು ಚಲಾಯಿಸಿದ್ದಾರೆ. ಈ ಬಾರಿ ಮತದಾರ ಯಾರ ಪರವಾಗಿ ಒಲವು ತೋರ್ತಾನೆ ಅನ್ನೋದು, ಎಕ್ಸಿಟ್ ಪೋಲಲ್ಲಿ ಏನು ಹೊರ ಬರಬಹುದು ಅನ್ನುವಂಥ ಕುತೂಹಲ ಕೂಡ ಇದೆ. ಮೊದಲನೇ ಹಂತದಲ್ಲಿ 65.08% ಮತದಾನ ಆಗಿತ್ತು. ಇವತ್ತು ಕೊನೆ ಹಂತದ ಮತದಾನ. ಮಧ್ಯಾಹ್ನ 3 ಗಂಟೆವರೆಗಿನ ಲೆಕ್ಕ ತೆಗೆದುಕೊಳ್ಳೋದಾದರೆ ಆಗಲೇ 60% ವೋಟಿಂಗ್ ಆಗಿದೆ. ಹಾಗಾಗಿ ಸಂಜೆಯೊಳಗೆ 6 ಗಂಟೆವರೆಗೂ ಕಾಲಾವಕಾಶ ಇರೋದ್ರಿಂದಾಗಿ ಇನ್ನಷ್ಟು ವೋಟಿಂಗ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಳಗಿನ ಜಾವದಲ್ಲಿ ಸ್ವಲ್ಪ ಚಳಿ ಜಾಸ್ತಿ, ಆ ಹಿನ್ನೆಲೆಯಲ್ಲಿ ಕೊಂಚ ಮತದಾನ ಕಡಿಮೆ ಆಗ್ಬೋದು ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ನಂತರ ಮಧ್ಯಾಹ್ನ 3 ಗಂಟೆ ಒಳಗೆ ನೋಡಿದಾಗ ಈಗ 60%ಗೂ ಅಧಿಕ ಮತದಾನ ಆಗಿದೆ. ಅಲ್ಲಿಂದ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತು ಕೊನೆ ಹಂತದ ಮತದಾನ ಬಿಹಾರದಲ್ಲಿ ವೋಟಿಂಗ್ ಹೇಗೆ ಸಾಕ್ತು? ಇವತ್ತೇನಾದ್ರೂ ಚುರುಕಾಗಿತ್ತ? ಯಾಕಂದ್ರೆ ಮಧ್ಯಾಹ್ನ 3 ಗಂಟೆವರೆಗಿಂದ ಲೆಕ್ಕ ಹಾಕೊಂಡು ತಗೊಂಡಾಗ 60% ಅಂತಂದ್ರೆ ಓಕೆ ಅಂತ ಅನ್ಸುತ್ತೆ. ಪ್ರತಿಮಾ, ಕಳೆದ ಬಾರಿಯ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ, ಅದರಲ್ಲೂ ಬಿಹಾರದ ಎಲೆಕ್ಷನ್ ಪ್ಯಾಟರ್ನ್ಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಪರ್ಸೆಂಟೇಜ್ ಅಂತ ವೋಟಿಂಗ್ಗೆ. ಯಾಕೆಂದರೆ ಬೆಳಗ್ಗೆಯಿಂದಲೂ ಕೂಡ ನಾವು ನಿರಂತರವಾಗಿ ರಿಪೋರ್ಟ್ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಕಿಶನ್ಗಂಜ್ ಇರ್ಬೋದು, ಹಾಗೆ ಜಹಾನಾಬಾದ್ ಇರ್ಬೋದು, ಬೋಧ್ಗಯಾ ಇರ್ಬೋದು, ಗಯಾಬಾಗ್ ಇರ್ಬೋದು, ಹಾಗೆಯೇ ಗಿರ್ರಾಜ್ ಇರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು, ಅಂದರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳ ಜೊತೆಗೆ ಚುನಾವಣೆ ಡೆವಲಪ್ಮೆಂಟ್ಗಳ ಮೇಲೆ ಕೂಡ ನಾವು ನಿಗಾ ಇಟ್ಟಿದ್ವಿ. ಅತ್ಯಂತ ಪ್ರಮುಖವಾಗಿ ಇವತ್ತಿನ ಚುನಾವಣೆಯನ್ನು ಗಮನಿಸ್ತಾ ಇದ್ದರೆ ಈಗಾಗಲೇ ಒಟ್ಟಾರೆಯಾಗಿ ಹೇಳೋದಾರೆ ಸೆಕೆಂಡ್ ಫೇಸ್ನಲ್ಲಿ ಒಟ್ಟಾರೆಯಾಗಿ 60%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇದಾಗಿದೆ, ಈಗಾಗಲೇ ಮತದಾನ ಆಗಿದೆ. ಹೀಗಾಗಿ ಇದನ್ನು ಚುನಾವಣಾ ವಿಶ್ಲೇಷಕರು ಕೂಡ ಒಂದು ರೀತಿ ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಉತ್ತಮವಾದಂಥ ಬೆಳವಣಿಗೆ. ಅದರಲ್ಲೂ ಕೂಡ ಮಹಿಳಾ ವೋಟರ್ಸ್ಗಳು ದೊಡ್ಡ ಪ್ರಮಾಣದಲ್ಲಿ ಮತಗಟ್ಟೆಗೆ ಬರ್ತಾ ಇರುವಂಥದ್ದು ಕೂಡ ಸಹಜವಾಗಿ ಇದು ಇಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ತೋರಿಸುತ್ತೆ. ಹೇಗೆ ಮಹಿಳಾ ಮತದಾರರು ಸಾಮಾನ್ಯವಾಗಿ ಅವರನ್ನು ಮತಗಟ್ಟೆಗೆ ಕರ್ಕೊಂಡ್ಬರೋದು ಸ್ವಲ್ಪ ಕಷ್ಟ ಸಾಧ್ಯ, ಅದರಲ್ಲೂ ಕೂಡ ಬಿಹಾರದಂಥ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಕಷ್ಟ ಸಾಧ್ಯ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಉತ್ತಮ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಇದರ ಜೊತೆಗೆ ಗಯಾದಂಥ ಕ್ಷೇತ್ರಗಳಲ್ಲಿ, ಬೋಧ್ಗಯಾ ಅಂತ ಕ್ಷೇತ್ರಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ನಾನೀಗ ಬೋಧ್ಗಯಾದಿಂದ ವರದಿ ಮಾಡ್ತಾ ಇದ್ದೀನಿ. ಬೋಧ್ಗಯಾ ವಿಧಾನಸಭಾ ಕ್ಷೇತ್ರ ಇದೆ, ಅದರ ಚೆಕ್ ಪೋಸ್ಟ್ ಇಲ್ಲಿಂದ ಮುಂದೆಗಡೆಗೆ ಎಲ್ಲ ವಾಹನಗಳನ್ನು, ಅಂದರೆ ಹೊರಗಡೆಯಿಂದ ಬರುವಂಥ ವಾಹನಗಳನ್ನು ಚೆಕ್ ಮಾಡಿ ಕಳಿಸ್ತಾ ಇದ್ರು. ಈಗ ಚುನಾವಣೆ ಮುಗಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಥ ರಿಸ್ಟ್ರಿಕ್ಷನ್ಸ್ಗಳೇನು ಕಾಣ್ತಾ ಇಲ್ಲ. ಅದನ್ನು ಹೊರತಾಗಿ ನೋಡ್ತಾ ಇದ್ದಾರೆ. ಮತಗಟ್ಟೆಗೆ ತೆರಳಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಒಂದು ಕುಟುಂಬದಲ್ಲಿ 10 ರಿಂದ 15 ಜನ ಇದ್ದರೆ ಎಲ್ಲರೂ ಕೂಡ ಒಟ್ಟಾಗಿ ಬರ್ತಾ ಇದ್ರು. ಕೆಲವೊಂದು ಭಾಗದಲ್ಲಿ, ಅದರಲ್ಲೂ ಕೂಡ ಕಲ್ಪ ಅನ್ನುವಂಥ ಒಂದು ಗ್ರಾಮದಲ್ಲಿ ಈ SIRನಿಂದ ಈ ವೋಟರ್ ಲಿಸ್ಟ್ ಏನಾಗಿತ್ತು, ವೋಟರ್ ಲಿಸ್ಟಲ್ಲಿ ಅವರ ಹೆಸರುಗಳನ್ನು ಕೈ ಬಿಡಲಾಗಿತ್ತು. ಈ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ವೋಟರ್ಸ್ಗಳು ಕೂಡ ಅಸಮಾಧಾನವನ್ನು, ಸಿಟ್ಟನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಉದಾಹರಣೆ ಕೂಡ ಇದೆ. ಅದನ್ನು ಹೊರತಾಗಿ ಒಟ್ಟಾರೆಯಾಗಿ ಜಿಲ್ಲಾವಾರು ನೋಡೋದಾದ್ರೆ ನಿಮಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಂಥ ಪ್ಯಾಟರ್ನ್ ಸಿಕ್ಕಿದೆ. ಈಗ ರೈಟ್, ಕಿಶನ್ಗಂಜ್ ಅನ್ನುವಂಥ ಆ ಒಂದು ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಕೇವಲ 34% ಮಾತ್ರ ವೋಟ್ ಆಗಿದೆ ಪ್ರತಿಮಾ. ಹಾಗೆ ಗಯಾದಲ್ಲೂ ಕೂಡ ನಾವೀಗ ಏನು ರಿಪೋರ್ಟ್ ಮಾಡ್ತಾ ಇದ್ದೀವಿ, ಈ ಒಂದು ಪ್ರದೇಶದಲ್ಲೂ ಕೂಡ ಕೇವಲ ಇದುವರೆಗೂ ಅಂದರೆ 34% ಆಗಿರೋ ಬಗ್ಗೆ, ಮಧ್ಯಾಹ್ನ 3 ಗಂಟೆ ತನಕ 34% ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ ಜುಮೈ ಅನ್ನುವಂಥ ಪ್ರದೇಶದಲ್ಲೂ ಕೂಡ 33% ಆಗಿದೆ. ಪೂರ್ಣಿಯಾ ಭಾಗದಲ್ಲಿ 32% ಆಗಿದೆ. ಔರಂಗಾಬಾದ್ನಲ್ಲಿ 32% ಆಗಿದೆ. ಬಂಕಾ ಅನ್ನುವಂಥ ಜಿಲ್ಲೆಯಲ್ಲಿ 32% ಆಗಿದೆ. ಹೀಗಾಗಿ ಈ ಭಾಗದ ಪ್ಯಾಟರ್ನ್ ನೋಡ್ತಾ ಇದ್ರೆ ಸಹಜವಾಗಿ ಆ 30% ಏನಿದೆ ಅದು ಮಧ್ಯಾಹ್ನ 3 ಗಂಟೆಗೆ ಆಗಿರುವಂಥದ್ದು. 5 ಗಂಟೆ 6 ಗಂಟೆ ಇನ್ಫ್ಯಾಕ್ಟ್ 1 ಅವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆದ ಬಳಿಕ ಏನಾಗುತ್ತೆ, ಆ ಕೊನೆ ಹಂತದಲ್ಲಿ ಯಾವ ರೀತಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಂತ ಕೂಡ ಗಮನಿಸಬೇಕಾಗತ್ತೆ. ಯಾಕೆ ಅಂದರೆ ವಿಳಂಬವಾಗಿ ಯಾಕೆ ಹೆಚ್ಚಾಗ್ಬೋದು ಅಂದರೆ, ಒಂದು ಆರಂಭದಲ್ಲಿ 7 ರಿಂದ 8 ಗಂಟೆ ಅಥವಾ 9 ಗಂಟೆ ನಡುವೆ ಸ್ವಲ್ಪ ನಿಧಾನವಾಗಿ ಆರಂಭವಾಗಿತ್ತು, ಮತದಾನ ಬಿರುಸಿ ಪಡಲಿಲ್ಲ. ಕಾರಣ ಏನಪ್ಪ ಅಂದರೆ ತುಂಬ ಚಳಿ ಇದೆ ಈ ಭಾಗದಲ್ಲಿ, ಹವಾಮಾನ ಕೂಡ 15 ಡಿಗ್ರಿ 14 ಡಿಗ್ರಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನೇರವಾಗಿ ಬರಲ್ಲ. ಕೆಲವೊಂದಿಷ್ಟು ಮಂದಿ ಪೊಲಿಟಿಕಲಿ ಅಫಿಲಿಯೇಟೆಡ್ ಆಗಿರ್ತಾರೆ, ಕಾರ್ಯಕರ್ತರು ಆಗಿರ್ತಾರೆ, ಎಲ್ಲರೂ ಕೂಡ ಕರ್ಕೊಂಡ್ಬರ್ತಾರೆ. ಅದಾದ ಬಳಿಕ 10 ಗಂಟೆ ನಂತರ
ಮಧ್ಯಾಹ್ನ 3 ಗಂಟೆ ತನಕ ಸ್ವಲ್ಪ ಬಿರುಸಿನ ಮತದಾನ ಇರುತ್ತೆ. ಇನ್ನು ಸಂಜೆ ಪಾಠ ಏನಿರುತ್ತೆ ಅಂದ್ರೆ 4 ಗಂಟೆ ನಂತರ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ. ಒಂದು ಇಲ್ಲಿನ ಕರೆಂಟ್ ವಿಚಾರಕ್ಕೆ ಇರಬಹುದು, ಓಡಾಟದ ವಿಚಾರಕ್ಕೆ ಇರಬಹುದು, ಹಾಗೇನೆ ಹವಾಮಾನದ ವಿಚಾರಕ್ಕೆ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಅಂದರೆ ಕಂಪೇರಿಟಿವ್ಲಿ ಕಡಿಮೆ ಆಗುತ್ತೆ. ಈ ಕಾರಣಕ್ಕೋಸ್ಕರ ಕಡಿಮೆ ಆದರೆ ಆಗಲೂ ಕೂಡ ಅದು ಮತದಾನದ ಶೇಕಡಾವಾರು ಮೇಲೆ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರ್ತದೆ. ಒಟ್ಟಾರೆ ಗಮನಿಸಿದ್ರೆ 60ರಷ್ಟು ಮತದಾನ ಸೆಕೆಂಡ್ ಫೇಸಲ್ಲಿ 20 ಜಿಲ್ಲೆಯನ್ನು ಸೇರಿಸಿ ಆಗಿರುವಂಥ ಪರ್ಸೆಂಟೇಜನ್ನು ಗಮನಿಸಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಉತ್ತಮವಾದಂಥ ಮತದಾನ ಆಗಿದೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.